ಕುಂಭರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಏನೇನು ಒಳ್ಳೆಯದಾಗಲಿದೆ ಅನ್ನುವಂಥ 5 ಶುಭ ವಿಚಾರ 5 ಪಾಯಿಂಟ್ಸ್ ಅನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸಲಿದ್ದೇನೆ. ಪ್ರತಿಯೊಬ್ಬ ಕುಂಭರಾಶಿಯವರಿಗೆ ಬಹಳ ಖುಷಿ ಆಗುತ್ತೆ. ವಿಶೇಷವಾದ ವಿಡಿಯೋ ಅವರಿಗೆ ರೀಚ್ ಆಗಬೇಕು, ಅವರಿಗೆ ತಲುಪಬೇಕು. ಕುಂಭರಾಶಿಯವರಿಗೆ ವಿಡಿಯೋ ದಯವಿಟ್ಟು ಒಂದು ಸಹಾಯ ಮಾಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಆದಷ್ಟು ಜಾಸ್ತಿ ಶೇರ್ ಮಾಡಿಬಿಡಿ. ನಮ್ಮ ಈ ವಿಡಿಯೋನ ಪ್ರತಿಯೊಬ್ಬ ಕುಂಭರಾಶಿಯವರಿಗೆ ವಿಡಿಯೋ ರೀಚ್ ಆಗಲೇಬೇಕು. ಏನೇನು ಒಳ್ಳೆಯದಾಗಲಿದೆ ಅದನ್ನು ಹೆಂಗೆ ಪಡ್ಕೊಳ್ಬೇಕು ಅನ್ನುವಂಥದ್ದು ಕುಂಭರಾಶಿಯವರಿಗೆ ಗೊತ್ತಾಗಬೇಕು ಅನ್ನುವಂಥದ್ದು ನನ್ನ ಒಂದು ವಿಶೇಷವಾದಂತಹ ಪ್ರಾರ್ಥನೆ. ನಿಮ್ಮಲ್ಲಿ ವಿಶೇಷವಾಗಿ ಏನಾದ್ರು ಪ್ರಶ್ನೆಗಳಿದ್ರೆ ಕಮೆಂಟ್ ಮಾಡಿ, ನನ್ನ ಪ್ರಶ್ನೆಗಳೆಲ್ಲ ಓದ್ತಾ ಇರ್ತೇನೆ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದಾರೆ ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮಲ್ಲಿ ನೋಡ್ತಿದ್ರೆ ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿ, ಯೂಟ್ಯೂಬಲ್ಲಿ ನೋಡ್ತಿದ್ರೆ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇ ಶುಭ ವಿಚಾರ ಕುಂಭರಾಶಿಯವರಿಗೆ ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನಿಮ್ಮ ವಿಭಿನ್ನ ಯೋಚನೆಗಳಿಗೆ ಒಂದು ವೇದಿಕೆ ಸಿಗಲಿದೆ ಅಂತ. ಕುಂಭರಾಶಿಯವರಿಗೆ ಹಲವಾರು ಐಡಿಯಾಗಳು, ಹಂಗ್ ಮಾಡ್ಬೋದು, ಹಿಂಗ್ ಮಾಡ್ಬೋದು, ಎಂತೆಂಥ ಐಡಿಯಾ ಇದೆ. ನಮ್ಗೆ ಯಾವುದೇ ಒಂದು ವೇದಿಕೆ ಸಿಗ್ತಾ ಇಲ್ಲ. ನಮ್ಗೊಂದು ಒಳ್ಳೆ ವೇದಿಕೆ ಸಿಕ್ಕಿದ್ರೆ ನಾವೇನು ಅಂತ ತೋರಿಸ್ಕೊಳ್ತಿದ್ವಿ. ಒಂದು ಚಾನ್ಸ್ ಸಿಕ್ಕಿದ್ರೆ ಸಾಕಾಗಿತ್ತು ಅಂತ ನೀವೇನಾದ್ರು ಕುಂಭರಾಶಿಯವರಿದ್ದರೆ ನಿಮ್ಗೇನು ಟ್ಯಾಲೆಂಟ್ ಇದೆ ತೋರಿಸ್ರಪ್ಪ. ನಿಮ್ಗೆ ಅದ್ಭುತವಾದಂತಹ ಅವಕಾಶ, ಒಂದೊಳ್ಳೆ ವೇದಿಕೆ ನಿಮಗೆ ಖಂಡಿತವಾಗಿ ಸಿಗಲಿದೆ ಫೆಬ್ರವರಿ ತಿಂಗಳಲ್ಲಿ. ಕುಂಭರಾಶಿಯವರಿಗೆ ಮಿಸ್ ಮಾಡ್ಕೊಳ್ಬೇಡಿ, ಖಂಡಿತವಾಗಿ ಅದನ್ನು ಬಳಸ್ಕೊಳ್ಳಿ. ಅಲ್ಲಿಯೂ ಕೂಡ ನಿಮ್ಮ ಟ್ಯಾಲೆಂಟ್ ತೋರಿಸಿ ನಿಮಗೆ ಯಶಸ್ವಿ ಆಗ್ಲಿಕ್ಕೆ ಏನು ಬೇಕು ಅದು ನಾವು ವಿಶೇಷವಾಗಿ ಪರಿಹಾರ ಮಾಡಿ ಪ್ರಸಾದ ಕೊಡ್ತಾ ಇದ್ದೇವೆ. ವಿಡಿಯೋ ಎಂಡ್ ಅದ್ರ ಬಗ್ಗೆ ತಿಳಿಸ್ತೇನೆ, ವಿಡಿಯೋ ಎಂಡ್ ತನಕ ನೋಡಿ. ಎರಡನೇ ಶುಭ ವಿಚಾರ ಕುಂಭರಾಶಿಯವರಿಗೆ ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಹೊಸ ಸಂಪರ್ಕ, ಹೊಸ ವ್ಯಕ್ತಿಗಳ ಒಂದು ಪರಿಚಯ, ಹೊಸ ಫ್ರೆಂಡ್ಸ್ ಆಗ್ತಾರೆ, ಹೊಸ ಸ್ನೇಹಿತರಾಗ್ತಾರೆ, ಹೊಸ ಹೊಸ ವ್ಯಕ್ತಿಗಳು ನಿಮಗೆ ಪರಿಚಯ ಆಗ್ತಾರೆ. ಆ ಸಿಕ್ಕ ಹೊಸ ವ್ಯಕ್ತಿಗಳು ನಿಮಗೆ ಅದ್ಭುತವಾದ ಅವಕಾಶಗಳನ್ನು ಕೊಡಿಸುವ ಸಾಧ್ಯತೆಗಳಿದೆ. ನೀವು ಪೂರ್ವಾಪರ ಪರಿಶೀಲನೆ ಮಾಡ್ಕೊಳ್ಬೇಕು. ಮತ್ತು ಅವ್ರು ಮೋಸ ಮಾಡಕ್ಕೆ ಬಂದಿದ್ದಾರೆ ಅಥವಾ ಸರಿ ಇದೆ ಅಂತ ಪರಿಶೀಲನೆ ನಿಮ್ಮ ಜವಾಬ್ದಾರಿ, ಅದು ನನ್ನ ಜವಾಬ್ದಾರಿ ಅಲ್ಲ. ಬಟ್ ಆದರೆ ನೀವು ಪರಿಶೀಲನೆ ಮಾಡ್ಕೊಂಡು ಸರಿ ಇದ್ದಾರೆ ಅಂತ ಆದರೆ ಅದ್ಭುತವಾದಂಥ ಒಳ್ಳೆ ಬ್ರೇಕ್ ಕೊಡ್ಬೋದು. ನಿಮಗೆ ಹೇಳ್ತಾರಲ್ಲ, ಒಳ್ಳೆ ಅದ್ಭುತವಾದ ಬ್ರೇಕ್ ಸಿಕ್ತು ನಂಗೆ ಲೈಫಲ್ಲಿ, ಸೂಪರ್ ಇದು ಅಂತ. ಸೊ ಹೊಸದಾಗಿ ಪರಿಚಯವಾಗಿ, ಹೊಸದಾಗಿ ನಿಮಗೆ ಒಂದು ಒಳ್ಳೆಯ ಬ್ರೇಕನ್ನು ಕೊಡ್ತಕ್ಕಂಥ, ಒಳ್ಳೆಯ ಅವಕಾಶವನ್ನು ಕೊಡ್ತಕ್ಕಂಥ ಸಾಧ್ಯತೆ ಇದೆ. ಖಂಡಿತವಾಗಿ ಕಣ್ಣು ಮುಚ್ಕೊಂಡು ಎಲ್ಲರೂ ನಂಬಿ ಅಂತ ನಾನು ಹೇಳಲ್ಲ. ಪೂರ್ವಾಪರ ಪರಿಶೀಲನೆ ಮಾಡಿಕೊಂಡು ಎಲ್ಲ ಸರಿಯಾಗಿದೆ ಅಂತಂದರೆ ಅವರು ಕೊಡುವ ಅವಕಾಶವನ್ನು ಬಳಸ್ಕೊಂಡು ಖಂಡಿತವಾಗಿ ಯಶಸ್ವಿಯಾಗಿ ಒಳ್ಳೆಯದಾಗಲಿ. ಮೂರನೇ ಶುಭ ವಿಚಾರ ಕುಂಭರಾಶಿಯವರಿಗೆ ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ತಂತ್ರಜ್ಞಾನ ಅಥವಾ ಎಂತ ಹೇಳ್ತೀವಿ, ನಿಮಗೆ ಈ ನಮ್ಮ ಆನ್ಲೈನ್ ಅಥವಾ ಸಾಮಾಜಿಕ ಜಾಲತಾಣಗಳು, ಇದೆಲ್ಲ ನಿಮಗೆ ತುಂಬ ಉಪಯೋಗಕ್ಕೆ ಬರಲಿದೆ ಅಂತ ಕಂಡು ಬರ್ತಾ ಇದೆ. ಫೆಬ್ರವರಿ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಈ ಹೊಸ ತಂತ್ರಜ್ಞಾನಗಳಿರಬಹುದು, ಸಾಮಾಜಿಕ ಜಾಲತಾಣಗಳಿರಬಹುದು, ಇದೆಲ್ಲ ತುಂಬ ಒಳ್ಳೆಯ ನಿಮಗೆ ಅವಕಾಶ, ತುಂಬ ಒಳ್ಳೆಯ ಸಹಕಾರ ನೀಡಲಿದೆ, ಒಂದು ದಿಕ್ಕನ್ನು ನೀಡಲಿದೆ, ನಿಮಗೆ ಲಾಭವನ್ನು ತರಲಿದೆ. ನಿಮಗೊಂದು ಒಳ್ಳೆ ಗುರುತಿಸುವಿಕೆ, ಜನ ನಿಮ್ಮನ್ನು ಗುರುತಿಸುವಂಗೆ ಮಾಡಬಹುದು. ಒಳ್ಳೆಯ ಅವಕಾಶ ಇದೆ, ದಯವಿಟ್ಟು ಬಳಸ್ಕೊಳ್ಳಿ, ಒಳ್ಳೆಯದಾಗಲಿ. ಈ ಒಂದು ವಿಚಾರದಲ್ಲಿ ನಿಮಗೆ ಅನುಕೂಲ ಆಗಲಿಕ್ಕೆ ನಾವು ವಿಶೇಷವಾದ ಪ್ರಸಾದ ಕೊಡ್ತಾ ಇದ್ದೇವೆ, ವಿಶೇಷ ಅನುಷ್ಠಾನ ಮಾಡ್ತಾ ಇದ್ದೇವೆ. ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ತಿಳಿಸ್ತೇನೆ. ನಾಲ್ಕನೇ ಶುಭ ವಿಚಾರ ಕುಂಭರಾಶಿಯವರಿಗೆ ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಈ ಹಿಂದೆ ನೀವು ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ರಿ. ಅದು ಸರಿಯೋ ತಪ್ಪೋ ಏನೋ, ಒಟ್ಟ ನಿರ್ಧಾರ ತೆಗೆದುಕೊಂಡ್ಬಿಟ್ಟಿದ್ದೀರಾ, ಈ ಹಿಂದೆ ತೆಗೆದುಕೊಂಡಿದ್ರಿ. ಆ ನಿರ್ಧಾರ ನಿಮಗೆ ತುಂಬ ಸಹಾಯ ಮಾಡಲಿದೆ. ಅಂದರೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನೀವು ತೆಗೆದುಕೊಂಡ ಆ ನಿರ್ಧಾರ ಈಗ ಅವತ್ತು ಆ ನಿರ್ಧಾರ ತೆಗೆದುಕೊಂಡಿದ್ದರಿಂದ ಇವತ್ತು ನಾನು ಬಚಾವಾದೆ. ಅವತ್ತು ನಾನು ಆ ತೀರ್ಮಾನ ತಗೊಂಡಿರಲಿಲ್ಲ ಅಂದಿದ್ರೆ ಬಹಳ ಕಷ್ಟ ಆಗ್ತಿತ್ತು. ವೆರಿ ಗುಡ್, ಆ ತೀರ್ಮಾನ ತಗೊಂಡಿದ್ರಿಂದ ಇವತ್ತು ನಾನು ಕಾಪಾಡಿದೆ, ನನಗೆ ಒಳ್ಳೇದಾಯಿತು, ನನಗೆ ಲಾಭವಾಯಿತು, ನನಗೆ ತುಂಬ ಒಳ್ಳೆಯದಾಯಿತು ಅನ್ನೋ ರೀತಿಯ ಒಂದಿಷ್ಟು ಕೆಲವು ಸಿಚುವೇಶನ್ಗಳು, ಸಂದರ್ಭಗಳು ಫೆಬ್ರವರಿ ತಿಂಗಳಲ್ಲಿ ಜಾಸ್ತಿ ಕಂಡು ಬರ್ತಾ ಇದೆ ನನಗೆ ಕುಂಭರಾಶಿಯವರಿಗೆ. ಐದನೇ ಶುಭ ವಿಚಾರ ಕುಂಭರಾಶಿಯವರಿಗೆ ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ಹೆಚ್ಚಿನದಾಗಿ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ತೀರಾ ಅಂತ ಕಂಡು ಬರ್ತಾ ಇದೆ. ಅಥವಾ ಯಾವ್ದಾದ್ರು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಳುವ ಗುಂಪು ಇರುತ್ತಲ್ಲ, ಆ ಗುಂಪಿನಲ್ಲಿ ಗುರುತಿಸ್ಕೊಂಡು ನೀವು ಅವ್ರ ಜೊತೆಗೆ ಅವ್ರನ್ನೆಲ್ಲ ಮುನ್ನಡೆಸ್ಕೊಂಡು ಹೋಗಿ ನೀವು ಸಾಮಾಜಿಕ ಕಳಕಳಿಯ ಕೆಲಸಗಳು, ಎಲ್ಲೋ ವೃದ್ಧಾಶ್ರಮಕ್ಕೆ ಹೋದ್ರಿ, ಅನಾಥಾಶ್ರಮಕ್ಕೆ ಹೋದ್ರಿ, ಮತ್ತೊಂದೇನೋ ಯಾರಿಗೋ ಸಹಾಯ ಮಾಡಿದ್ರಿ, ಇನ್ನೊಂದೆಲ್ಲೋ ಏನೋ ಒಂದು ಅನುಕೂಲ ಮಾಡಿಕೊಟ್ರಿ, ಸಾರ್ವಜನಿಕರಿಗೆ ಏನೋ ಸಹಾಯ ಮಾಡಿಕೊಟ್ರಿ, ಮತ್ತೊಂದೇನೋ ಹೆಲ್ಪ್ ಮಾಡಿದ್ರಿ. ಸೊ ಏನೋ ಒಂದು ಸಾಮಾಜಿಕ ಕಾರ್ಯಗಳು
ಅಥವಾ ಅದನ್ನು ಮಾಡುವ ಗುಂಪು ಅವ್ರ ಜೊತೆಗೆ ನೀವು ಗುರುತಿಸ್ಕೊಂಡು ಅವ್ರ ಜೊತೆಗೆ ನೀವು ಕೆಲಸ ಮಾಡಿ ಒಳ್ಳೆ ಹೆಸರು ಸಂಪಾದನೆ ಮಾಡ್ತೀರಾ, ದೊಡ್ಡದಾದ ಹೆಸರು, ಒಳ್ಳೆಯ ಹೆಸರನ್ನು ಸಂಪಾದನೆ ಮಾಡ್ತೀರಾ ಅಂತ ಕಂಡು ಬರ್ತಾ ಇದೆ. ಖಂಡಿತವಾಗಿ ಮಾಡಬೇಕು ಅದನ್ನು. ಹೆಚ್ಚು 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 ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಬೇಕು, ಸಮಾಜಕ್ಕೆ ನಿಮ್ಮಿಂದ ಅನುಕೂಲವಾಗಬೇಕು. ಬಟ್ ಬಹಳಷ್ಟು ಜನ ಕುಂಭರಾಶಿಯವರು ಪ್ರಯತ್ನ ಮಾಡ್ತಾರೆ, ಏನೋ ಮಾಡ್ಲಿಕ್ಕೆ ಹೋಗಿ ಏನೋ ಎಡವಟ್ಟಾಗುತ್ತೆ. ಸೊ ಅದಾಗಬಾರ್ದು, ಸರಿಯಾದ ವಿಧಾನದಲ್ಲಿ ಕೆಲಸ ಕಾರ್ಯಗಳಾಗಬೇಕು. ಅದು ಉದ್ಯೋಗ ಇರ್ಬೋದು, ವ್ಯಾಪಾರ ಇರ್ಬೋದು, ವ್ಯವಹಾರ ಇರ್ಬೋದು, ಇನ್ನೊಬ್ಬರಿಗೆ ಮಾಡುವ ಸಹಾಯಕಾರ ಇರ್ಬೋದು, ನಿಮಗೆ ನಿಮ್ಮ ಸಮಸ್ಯೆಗಳಿಂದ ಹೊರಬರಲಿಕ್ಕಿರಬಹುದು, ಏನೇ ಇರ್ಬೋದು, ನಿಮಗೆ ಅನುಕೂಲವಾಗಬೇಕು ಅಂತಂದರೆ ವಿಶೇಷವಾದ ದೇವತಾರಾಧನೆಯನ್ನು ನಾವು ಮಾಡಿ ವಿಶೇಷವಾದ ಪ್ರಸಾದವನ್ನು ನಿಮಗೆ ಕೊಡ್ತಾ ಇದ್ದೇವೆ ಕುಂಭರಾಶಿಯವರಿಗೆ. ಫೆಬ್ರವರಿ 1ನೇ ತಾರೀಕು ಮಾಘ ಪೌರ್ಣಿಮಾ, ಮಾಘ ಮಾಸದ ಹುಣ್ಣಿಮೆಯ ದಿವಸ, ಅವತ್ತು ಕೂಡ ಭಾನುವಾರ. ಸೊ ಫೆಬ್ರವರಿ 1ನೇ ತಾರೀಕು ಭಾನುವಾರ, ಮಾಘ ಮಾಸದ ಹುಣ್ಣಿಮೆಯ ಪರ್ವ ದಿನದಂದು ನಾವು ನವದುರ್ಗೆಯರ ಆರಾಧನೆ ಮಾಡ್ತಾ ಇದ್ದೀವಿ. ನವದುರ್ಗಾದೇವಿಯ ಆರಾಧನೆ, ನವದುರ್ಗಾ ಹೋಮ ಅಂತ ಮಾಡ್ತಾ ಇದ್ದೀವಿ. ಬಹಳ ವಿಶೇಷವಾದಂಥ ಹೋಮ. ಅದರಲ್ಲಿ 9 ವಿಧದ ಅಮ್ಮನವರ ಆರಾಧನೆ ಇರ್ತದೆ. ಪ್ರಥಮಂ ಶೈಲಪುತ್ರೀತಿ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ, ಕೂಷ್ಮಾಂಡೇ ಚತುರ್ಥಕಂ, ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾಯಿನೀತಿ ಚ, ಸಪ್ತಮಂ ಕಾಲರಾತ್ರಿಶ್ಚ, ಮಹಾಗೌರೀತಿ ಚಾಷ್ಟಮಂ, ನವಮಂ ಸಿದ್ಧಿದಾತ್ರಿ ಚ ಅಂತ ಹೇಳಿ ನವದುರ್ಗೆಯರ ಆರಾಧನೆಯನ್ನ, ನವದುರ್ಗಾ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ನವದುರ್ಗಾ ಹೋಮವನ್ನು ಮಾಡಿ ವಿಶೇಷವಾದಂತಹ ಈ 9 ವಿಧದ ಉಪರತ್ನಗಳಿರ್ತಕ್ಕಂಥ ಒಂದು ವಿಶೇಷವಾದ ಬ್ರೇಸ್ಲೆಟ್ ಅನ್ನ ನಾವು ಎನರ್ಜೈಸ್ ಮಾಡ್ತಾ ಇದ್ದೇವೆ. ಇದರಲ್ಲಿ ಒಟ್ಟು 10 ವಿಧದ ಉಪರತ್ನಗಳನ್ನು ನೀವು ಕಾಣಬಹುದು. ಅದರಲ್ಲಿ ಶ್ವೇತಾರ್ಕ ರತ್ನಗಳನ್ನು ಜಾಸ್ತಿ ಇದೆ. ಶ್ವೇತಾರ್ಕ ರತ್ನಗಳು ನಿಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡ್ತಕ್ಕಂಥ, ಶಾಂತಿಯನ್ನು ನಿಮಗೆ ಕೊಡ್ತಕ್ಕಂಥ ಅದ್ಭುತವಾದಂತಹ ಶಕ್ತಿ ಇರತಕ್ಕಂಥದ್ದು. ಅದರ ಜೊತೆಗೆ 9 ವಿಧದ ವಿಶೇಷವಾದಂತಹ ಉಪರತ್ನಗಳಿದೆ. ನವದುರ್ಗಾ ಹೋಮದಲ್ಲಿ ಅಭಿಮಂತ್ರಿತ ನವಶಕ್ತಿ ಬ್ರೇಸ್ಲೆಟ್ ಅಂತ ಕರಿಬಹುದು ಇದನ್ನು. ಅಷ್ಟು ಅದ್ಭುತವಾದಂತಹ ಬ್ರೇಸ್ಲೆಟ್ ಇದು. ಸೊ ಇದರಲ್ಲಿ 9 ವಿಧದ ವಿಶೇಷವಾದಂತಹ ಉಪರತ್ನಗಳು ನಿಮ್ಮ 9 ಗ್ರಹಗಳಿಂದ ಆಗಬಹುದಾದ ಸಕಲ ಬಾಧೆಗಳನ್ನು ಸಹ ಕಂಟ್ರೋಲ್ ಮಾಡುವ ಶಕ್ತಿ ಇದರಲ್ಲಿರ್ತದೆ. ಆರ್ಥಿಕ ಬಾಧೆ ಇರಬಹುದು, ಆರೋಗ್ಯ ಬಾಧೆ ಇರಬಹುದು, ಉದ್ಯೋಗ ವ್ಯಾಪಾರ ವ್ಯವಹಾರಗಳಿರಬಹುದು, ಕೋರ್ಟ್ ಕಚೇರಿ ಇರಬಹುದು, ಮಾಟ ಮಂತ್ರಾದಿಗಳಿರಬಹುದು, ಮನೆಯಲ್ಲಿ ಅಷ್ಟೈಶ್ವರ್ಯಗಳ ವಿಚಾರಗಳಿರಬಹುದು, ಸಾಲ ಬಾಧೆಗಳಿರಬಹುದು, ಋಣಬಾಧೆಗಳು, ಸಾಲ ಬಾಧೆಗಳು, ಲೋನ್ ವಿಚಾರಗಳಿರಬಹುದು, ಯಾವುದೇ ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳಿದ್ರೂ ಪರಿಹಾರಕ್ಕೆ ಇದು ಬಹಳ ಅನುಕೂಲ. ಅಷ್ಟೇ ಅಲ್ಲ, ಇನ್ನೊಂದು ವಿಶೇಷವಾದ ದೇವತಾರಾಧನೆ ಮಾಡ್ತಾ ಇದ್ದೇವೆ. ಚಿಂತಾಮಣಿ ಗಣಪತಿ ಹೋಮ ಅಂತ, ಚಿಂತಾಮಣಿ ಗಣಪತಿ ಮಂತ್ರ ಅಂತ ಬರ್ತದೆ. ಅಂದರೆ ನಾವು ಏನನ್ನು ಅನ್ಕೊಳ್ತೀವೋ ಅದನ್ನು ಮಾಡಿಕೊಡ್ತಕ್ಕಂಥದ್ದು ಚಿಂತಾಮಣಿ ಗಣಪತಿ ಮಂತ್ರ. ಈ ಚಿಂತಾಮಣಿ ಗಣಪತಿ ಮಂತ್ರವನ್ನ ಬಗ್ಗೆಯೂ ಸಹ ನಾನು ಮುಂದೆ ವಿಡಿಯೋನೇ ಮಾಡಿ ಹಾಕ್ತೇನೆ. ಈ ಅದ್ಭುತವಾದ ಚಿಂತಾಮಣಿ ಗಣಪತಿ ಮಂತ್ರದಿಂದ ಹೋಮ ಮಾಡಿ ಅದರಲ್ಲಿ ಈ ಒಂದು ಅದ್ಭುತವಾದ ನವಶಕ್ತಿ ಬ್ರೇಸ್ಲೆಟನ್ನು ಎನರ್ಜೈಸ್ ಮಾಡ್ತಾ ಇದ್ದೇವೆ, ನೆನಪಿಟ್ಕೊಳ್ಬೇಕು. ಸೊ ಈ ಒಂದು ಬ್ರೇಸ್ಲೆಟ್ಟು ನವದುರ್ಗಾ ಹೋಮ ಹಾಗೂ ವಿಶೇಷವಾಗಿ ಚಿಂತಾಮಣಿ ಗಣಪತಿ ಹೋಮ, ಅದ್ರ ಜೊತೆಗೆ ಸಂತಾನ ಗೋಪಾಲ ಕೃಷ್ಣ ಹವನ, ಆಮೇಲೆ ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ. ಅಷ್ಟೇ ಅಲ್ಲ, ನಿಮ್ಮ ಸರ್ಪದೋಷಗಳ ಪರಿಹಾರಕ್ಕೆ ಆಶ್ಲೇಷ ಬಲಿ ಪೂಜೆ, ಸರ್ಪ ಶಾಂತಿ ಹೋಮದಲ್ಲೂ ಸಹ ಗುರು ಶಾಂತಿ ಹೋಮ, ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳಲ್ಲಿ ಸಹ ಇದು ಎನರ್ಜೈಸ್ ಆಗುತ್ತೆ. ಯಾಕಂದರೆ 9 ವಿಧದ ಉಪರತ್ನಗಳಿದೆ, ನವಗ್ರಹಗಳು ಸಹ ಇದರಲ್ಲೇ ಇದೆ. ಸೊ ಅದರಿಂದ ಈ ವಿಶೇಷವಾದ ನವಶಕ್ತಿ ಬ್ರೇಸ್ಲೆಟನ್ನು, ಶ್ವೇತಾರ್ಕ ರತ್ನಗಳಿರ್ತಕ್ಕಂಥ ನವಶಕ್ತಿ ಬ್ರೇಸ್ಲೆಟನ್ನು ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತರುಗಳಿಗೂ ಇದಿಷ್ಟು ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡಿ ಎಲ್ಲ ಹೋಮಗಳನ್ನು ನೀವು ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆಯ ಅರಿಶಿನ ಪ್ರಸಾದ ಜೊತೆಗೆ ಈ ವಿಶೇಷವಾದ ನವಶಕ್ತಿ ಬ್ರೇಸ್ಲೆಟ್ ನಿಮಗೆ ಸ್ಪೀಡ್ ಪೋಸ್ಟಲ್ ಮೂಲಕ ಕಳುಹಿಸಿಕೊಡಲಾಗ್ತದೆ. ಈ ಒಂದು ಬ್ರೇಸ್ಲೆಟ್ನ ನೀವು ಸಿಂಪಲ್ ಆಗಿ ನಿಮ್ಮ ಬಲಗೈಯಲ್ಲಿ ಧಾರಣೆ ಮಾಡಿಕೊಂಡ್ರೆ ಆಯ್ತು, ಅಷ್ಟೇ ಇರುತ್ತಲ್ವಾ. ಇನ್ನೇನು ಜಸ್ಟ್ ಇನ್ನು ಮಾಡ್ಕೊಂಡ್ರೆ ಆಯಿತು. ಆ ಹೋಮದ ಭಸ್ಮ, ನಾಗಾರಾಧನೆ ಅರಿಶಿನವನ್ನು ಹಣೆಗೆ ಹಚ್ಚಿಕೊಂಡ್ರೆ ಸಾಕು. ಸೊ ಇಷ್ಟು ಸುಲಭವಾಗಿರ್ತಕ್ಕಂಥದ್ದು. ಲೈವಲ್ಲಿ ನಿಮ್ಮ ಹೆಸರು, ಯಾರ್ಯಾರು ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಾರೆ ನೆನಪಿಟ್ಕೊಳ್ಳಿ, ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳು ಲೈವಲ್ಲಿ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡ್ತೇವೆ. ಆಯ್ತಲ್ಲ, ಭಾನುವಾರ ಹೋಮ ಆಗ್ತದೆ, ಸೋಮವಾರ ಅಥವಾ ಮಂಗಳವಾರ ನಾವು ಇಲ್ಲಿಂದ ಪ್ರಸಾದವನ್ನು ಪ್ಯಾಕ್ ಮಾಡಿ ಕಳಿಸ್ಕೊಡ್ತೇವೆ. ಬುಧವಾರದಿಂದ ಆಚೆಗೆ ಇಂಡಿಯನ್ ಸ್ಪೀಡ್ ಪೋಸ್ಟ್, ಇಂಡಿಯನ್ ಪೋಸ್ಟ್ ಇದೆಯಲ್ಲ ಅದರಲ್ಲಿ ನಾವು ಕಳಿಸ್ಕೊಡ್ತಕ್ಕಂಥದ್ದು. ಸೊ ಟ್ರ್ಯಾಕ್ ಮಾಡಬಹುದಾಗಿರ್ತದೆ. ನಿಮಗೆ ಆದಷ್ಟು ಶೀಘ್ರವಾಗಿ ಪ್ರಸಾದ ತಲುಪ್ತದೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ
ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಹಾಗೂ ಯೂಟ್ಯೂಬಲ್ಲಿ ನೋಡ್ತಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.